Namaste. A very happy evening to all my dear, beautiful students. So, my name is Ashwita Malnad, and I'm your science tutor from Vidyashakti, Karnataka. ಎಲ್ಲಾರ್ಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿತಾ ಮಲ್ನಾಡ್. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ, ಕರ್ನಾಟಕದ ವಿಜ್ಞಾನದ ವಿಭಾಗ ವಿದ್ಯಾಶಕ್ತಿಯಿಂದ ಪ್ರತಿನಿಧಿಸ್ತಾ ಇದ್ದೀನಿ. ಇದು ನನ್ನ ಒಂದು ಪುಟ್ಟ ಇಂಟ್ರೊಡಕ್ಷನ್ ಆಯ್ತು. ಸೊ ನಿಮ್ಮ ಬಗ್ಗೆ ಕೂಡ ನಾನು ಸುಮಾರಷ್ಟು ಕೇಳಿದ್ದೀನಿ, ತಿಳ್ಕೊಂಡಿದ್ದೀನಿ ಅಂಡ್ ಸುಮಾರಷ್ಟು ಜನನ ಇನ್ ಪರ್ಸನ್ ಭೇಟಿ ಕೂಡ ಆಗಿದ್ದೀನಿ ಅಲ್ವಾ ನಮ್ಮ ಸಮ್ಮರ್ ಕ್ಯಾಂಪ್ ಸೆಷನ್ ಅಲ್ಲಿ. ಸೊ ದೋಸ್ ಹೂ ಡಸನ್ ನೋ, ಮಾಯಾ ಬಜಾರ್ ಕಮ್ಯುನಿಟಿಗೆ ನಮ್ಗೊಂದು ಅವಕಾಶ ಸಿಕ್ಕಿತ್ತು. ಮಕ್ಕಳನ್ನೆಲ್ಲ ಮೀಟ್ ಮಾಡಿ ಮಕ್ಕಳಿಗೆ ವಿಜ್ಞಾನ, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಗಣಿತ ಇವುಗಳ ಬಗ್ಗೆ ಒಂದ್ ಸ್ವಲ್ಪ ಜ್ಞಾನವನ್ನ ಹಂಚ್ಕೊಡ್ಲಿಕ್ಕೆ. ಅಂಡ್ ಐ ವಾಸ್ ಸೂಪರ್ ಸರ್ಪ್ರೈಸ್ ನಿಮ್ನೆಲ್ಲ ನೋಡ್ಲಿಕ್ಕೆ, ಬಿಕಾಸ್ ಯು ಆಲ್ ಆರ್ ಸೋ ವೆರಿ ಶಾರ್ಪ್, ಸ್ಮಾರ್ಟ್, ಬ್ರಿಲಿಯಂಟ್, ರೈಟ್? ಅಂಡ್ ಈ ಒಂದು ಸೆಷನ್ಗಳಲ್ಲಿ ನಾವು ವಿದ್ಯಾಶಕ್ತಿಲಿ ಮೇನ್ ಆಗಿ ಫೋಕಸ್ ಮಾಡೋದು ಟೆಕ್ನಿಕಲ್ ಬೇಸ್ಡ್ ಲರ್ನಿಂಗ್, ಅಂದ್ರೆ ತಂತ್ರಜ್ಞಾನವನ್ನ ಬಳಸಿ ಟೆಕ್ನಾಲಜಿಯ ಸಹಾಯದಿಂದ ನಾವು ವಿದ್ಯಾಶಕ್ತಿಯ ಮೂಲಕ ನಿಮಗೆ ಹಲವಾರು ವೈಜ್ಞಾನಿಕ ವಿಷಯಗಳನ್ನ, ಗಣಿತಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ, ಆಂಗ್ಲ ಭಾಷೆಗೆ, ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ತಿಳಿಸುವಂತಹ ಪ್ರಯತ್ನ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಸಿಮ್ಯುಲೇಷನ್ ಅಂಡ್ ಗೇಮಿಫಿಕೇಶನ್. ಓಕೆನಾ? ಹಂಗಂತ ವೈಟ್ ಬೋರ್ಡ್ ಅಲ್ಲಿ ನಮ್ಗೇನು ಬರೆಯಲ್ಲ ಮ್ಯಾಮ್, ನಮ್ ಸ್ಕೂಲಲ್ಲಿ ಬರೆಯೋ ಹಾಗೆ ನೀವು ತಿಳಿಸ್ಕೊಡಲ್ವಾ? ಖಂಡಿತ ಅದನ್ನು ತಿಳಿಸ್ಕೊಡ್ತೀವಿ. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಟ್ರೆಡಿಷನಲ್ ಲರ್ನಿಂಗ್, ಟೆಕ್ನಿಕಲ್ ಲರ್ನಿಂಗ್, ಆಸ್ ವೆಲ್ ಆಸ್ ಒನ್ ಅಂಡ್ ಒನ್ ಲರ್ನಿಂಗ್. ಓಕೆ, ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವ್ ಏನ್ ಮಾತಾಡೋಣ, ಏನ್ ಕಲಿಯೋಣ? ಲೆಟ್ ಅಸ್ ಲರ್ನ್ ಅಬೌಟ್ ದ ಟೆಕ್ನಿಕಲ್ ಆಸ್ಪೆಕ್ಟ್. HCl ಅಂತ ಹೇಳಿದ್ರೆ ಏನು ಗೊತ್ತಿದ್ಯಾ? ವಾಟ್ ಡು ವಿ ಕಾಲ್ ಕಾಮನ್ ಸಾಲ್ಟ್? ವಾಟ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಕಾಮನ್ ಸಾಲ್ಟ್? ವಾಟ್ ಆರ್ ಹರ್ಬಿವರಸ್ ಅನಿಮಲ್ಸ್, ಕಾರ್ನಿವರಸ್ ಅನಿಮಲ್ಸ್, ಹರ್ಬ್, ಶರ್ಬ್ಸ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣವಾ? ನಾ ಲೆಟ್ ಅಸ್ ಮೇಕ್ ಇಟ್ ವೆರಿ ಸಿಂಪಲ್, ವೆರಿ ಈಸಿ, ಫ್ರಮ್ ದ ಬೇಸಿಕ್ ತಿಳ್ಕೊಂತ ಹೋಗೋಣ. ಓಕೆ, ಐ ನೋ ದೇರ್ ಆರ್ ವೇರಿಯಸ್ ಗ್ರೇಟ್ ಸ್ಟೂಡೆಂಟ್ಸ್ ಟುಗೆದರ್, 6, 7, 8 ಎಲ್ಲ ಒಟ್ಟಿಗೆ ಇದ್ದೀರಾ ಅಲ್ವಾ? ಓಕೆ, ಎಲ್ಲರಿಗೂ ಹಾಯ್ ಒನ್ಸ್ ಅಗೇನ್. ಸೊ ನಾವು ಲೆಟ್ ಅಸ್ ಕ್ವಿಕ್ಲಿ ಗೆಟ್ ಇನ್ ಟು ಆರ್ ಲರ್ನಿಂಗ್. ಫಸ್ಟ್ ಆಫ್ ಆಲ್, ಸೈನ್ಸ್, ವಿಜ್ಞಾನ ಅಂತ ಹೇಳಿದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ? ವಾಟ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಸೈನ್ಸ್? ಸೈನ್ಸ್ ಅಂತ ಹೇಳಿದ್ರೆ ಏನು? ಸೊ ಡೆಫಿನೇಷನ್ಸ್ ನಮ್ಗೆ ಗೊತ್ತಾಗದೆ ಹೋಗಬಹುದು, ಬಟ್ ಸೈನ್ಸ್ ಇನ್ ಜನರಲಿ ನಾವೆಲ್ಲರೂ ಯೂಸ್ ಮಾಡ್ತೀವಿ. ಸೊ ದಿಸ್ ಪರ್ಟಿಕ್ಯುಲರ್ ಮೈಕ್ ದಟ್ ಐ ಆಮ್ ವೇರಿಂಗ್ ಇಸ್ ಆಲ್ಸೋ ಪಾರ್ಟ್ ಆಫ್ ಸೈನ್ಸ್ ಅಲ್ವಾ? ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ. ಇಟ್ ಇಸ್ ಕಮಿಂಗ್ ಥ್ರೂ ಮೈ ಲ್ಯಾರಿಂಗ್ಸ್, ಇವನ್ ದಟ್ ಇಸ್ ಸೈನ್ಸ್. ಅಮ್ಮ ಅಡ್ಗೆ ಮನೇಲಿ ಏನೋ ಕುಕ್ ಮಾಡ್ತಿದ್ದಾರೆ, ತುಂಬಾ ಟೇಸ್ಟಿಯಾಗಿ ಏನೋ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ರಸಂ ಸ್ಮೆಲ್ ಬರ್ತಾ ಇದೆ. ರಸಂ ಎಲ್ಲ ನಮ್ಗೆ ಟೇಸ್ಟಿ ಅನ್ಸಲ್ಲ ಮ್ಯಾಮ್. ಮಸಾಲ ಪುರಿ, ಪಾನಿಪುರಿ ಇವೆಲ್ಲ ತುಂಬಾ ಟೇಸ್ಟಿ ಅಂತ ಅನ್ಸುತ್ತೆ. ಓಕೆ, ಅದ್ರ ಸ್ಮೆಲ್ಲೇ ಬರ್ತಾ ಇದೆ. ಆ ಸ್ಮೆಲ್ ಹೇಗ್ ಬರುತ್ತೆ? ಯಾವ ಸ್ಟೇಟ್ ಅಲ್ಲಿ ಇದೆ? ಯಾವ ಸ್ಟೇಟ್ ಅಲ್ಲಿ ಇದೆ? ಗ್ಯಾಶಿಯಸ್ ಸ್ಟೇಟ್, ಅನಿಲ ಸ್ಥಿತಿಯಲ್ಲಿ ಇದೆಯಲ್ಲ. ಸೊ ಇವೆಲ್ಲ ಕೂಡ ಸೈನ್ಸ್. ಎಲ್ಲಾ ಕಡೆನೂ ಸೈನ್ಸ್. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೂವಿಲಿ ಒಂದು ಡೈಲಾಗ್ ಇದೆ ಅಲ್ಲ, ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಅಂತ. ಕೇಳಿದ್ದೀರಾ? ಮೂವೀಸ್ ಎಲ್ಲ ನೋಡ್ತೀರಾ ನೀವೆಲ್ಲ? ಸೊ ಅದು ಕೂಡ ಸೈನ್ಸ್, ಮೂವಿ ಕೂಡ ಸೈನ್ಸ್. ಹಾಗಾಗಿ ಸೈನ್ಸ್ ಎಲ್ಲಾ ಕಡೆನೂ ಇದೆ, ಎಲ್ಲಾ ಕಡೆನೂ ನಾವು ಸೈನ್ಸ್ ನ, ವಿಜ್ಞಾನವನ್ನ ನೋಡಬಹುದು. ಬಟ್ ತುಂಬಾ ತೌಲನಿಕವಾಗಿ, ಹೌ ಡು ವಿ ಅಂಡರ್ಸ್ಟ್ಯಾಂಡ್ ಸೈನ್ಸ್, ಅದನ್ನ ಹೇಗೆ ಅರ್ಥ ಮಾಡ್ಕೊಂತ ಬರೋಣ? ಈಗ ನಾನು ಥಿಯೋರಾಟಿಕಲ್ ಆಗಿ ನಿಮ್ಗೆ ಹೇಳ್ದೆ, ಅಪ್ಪ ಇದು ಸೈನ್ಸ್ ಇರುತ್ತೆ, ಅದು ಸೈನ್ಸ್ ಇರುತ್ತೆ, ಈ ಟೆಕ್ನಾಲಜಿ ಸೈನ್ಸ್ ಇದೆ, ಎವ್ರಿಥಿಂಗ್ ಐ ಆಮ್ ಟೆಲ್ಲಿಂಗ್ ಯು. ಬಟ್ ಹೌ ಡು ವಿ ಅಂಡರ್ಸ್ಟ್ಯಾಂಡ್? There is a software called word wall activity through which we'll be learning and understand what is science. Okay, are you all ready to see the gamification process? Okay, let me share my screen. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಕಾಣಿಸ್ತಾ ಇದ್ರೆ ಒಂದು ಹೆಡ್ಸಪ್ ಕೊಡಿ ಹೀಗೆ, ಸಾರಿ ಥಮ್ಸ್ ಅಪ್ ಕೊಡಿ ಹೀಗೆ. ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ ಸ್ಕ್ರೀನ್? ಸೂಪರ್. ನನ್ ಧ್ವನಿ ಕೂಡ ಕೇಳ್ತಾ ಇದೆಯಾ? ಕ್ಯಾನ್ ಯು ಆಲ್ ಹಿಯರ್ ಮೀ? ವಂಡರ್ಫುಲ್. ಸೊ ಇಲ್ಲಿ ನಾನು ಬರ್ದಿದ್ದೀನಿ, ಏನ್ ಬರ್ದಿದ್ದೀನಿ? ವಾಟ್ ಇಸ್ ಸೈನ್ಸ್? ವಿಜ್ಞಾನ ಎಂದರೆ ಏನು? ಜ್ಞಾನ, ನಾಲೆಜ್. ವಿಜ್ಞಾನ ಏನು ಹಂಗಂದ್ರೆ? ತಿಳ್ಕೊಂಡವಾ? ಲೆಟ್ ಅಸ್ ಸ್ಟಾರ್ಟ್. ಬ್ಯಾಕ್ ಗ್ರೌಂಡ್ ಅಲ್ಲಿ ಹಲವಾರು ಪೆಟ್ ಅನಿಮಲ್ಸ್ ಇದೆ, ಗ್ರೀನರೀಸ್ ಕಾಣಬಹುದು. ಅಂಡ್ ಇದರಲ್ಲಿ ಯಾವ ನಂಬರ್ ಸೆಲೆಕ್ಟ್ ಮಾಡೋಣ? ಫಸ್ಟ್ ಲೆಟ್ ಅಸ್ ಗೋ ಇನ್ ಆರ್ಡರ್. ಆರ್ಡರ್ ಅಲ್ಲಿ ಹೋಗೋಣ ವಿತ್ ಯೋರ್ ಪರ್ಮಿಷನ್. ಓಕೆ, ಲೆಟ್ ಅಸ್ ಸೆಲೆಕ್ಟ್ ನಂಬರ್ 1. ಏನ್ ಹೇಳುತ್ತೆ ನೋಡಿ, ಇಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಏನಂತೀವಿ ನಾವು ಆ ಗಿಡವನ್ನ? ಇಂಗ್ಲಿಷ್ ನಲ್ಲಿ ವಿ ಕಾಲ್ ಇಟ್ ಆಸ್ ಟಚ್ ಮೀ ನಾಟ್ ಪ್ಲಾಂಟ್. ಏನಂತೀವಿ?
ಟಚ್ ಮೀ ನಾಟ್ ಪ್ಲಾಂಟ್ ಕನ್ನಡದಲ್ಲಿ ಮುಟ್ಟಿದರೆ ಮುನಿ. ಫಿಲಂ ಹೆಸರಲ್ಲ, ಗಿಡದ ಹೆಸರು. ಮುಟ್ಟಿದರೆ ಮುನಿ. ಈ ಗಿಡ ನಾವೆಲ್ಲ ಚಿಕ್ಕವರಿದ್ದಾಗ, ನಾನ್ ಚಿಕ್ಕವಳಿದ್ದಾಗ, ನೀವಿನ್ನು ಚಿಕ್ಕವರಿದ್ದೀರಾ ಬಿಡಿ, ಚಿಕ್ಕವರಿದ್ದಾಗ ಒಂದು ಆಟ ಆಡ್ತಾ ಇದ್ವಿ. ಈ ಗಿಡನ ಹೋಗೋದು, ಟಚ್ ಮಾಡೋದು, ಟಚ್ ಮಾಡಿದ ತಕ್ಷಣ ಅದು ಮುಚ್ಕೊಳುತ್ತೆ, ಆ ಎಲೆ ಪದರಗಳನ್ನ ಮುಚ್ಕೊಳ್ಳುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬಹುದು. ಯಾಕಿದ್ ಹೀಗಿದೆ? ಅದ್ ಏನ್ ಮಾಡ್ತಾ ಇದೆ ಅಲ್ಲಿ, ಏನ್ ನಡೀತಾ ಇದೆ ಅಲ್ಲಿ? ಒಂದು ರೆಸ್ಪಾನ್ಸ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಫೀಲ್ ಆಗುತ್ತೆ. ಅದನ್ನ ಯಾರ್ದು ಟಚ್ ಮಾಡಿದ್ರೆ ಅದು ಅದ್ರ ಒಂದು ಎಲೆಯನ್ನ ಮುಚ್ಚಿಕೊಳ್ಳುತ್ತೆ. ಇಟ್ ಕ್ಲೋಸಸ್ ದ ಲೀವ್ಸ್. ಸೊ ಇಂಥ ರೀತಿಯಾಗಿ ನೀವು ಪ್ರಶ್ನೆಗಳನ್ನ ಕೇಳೋದು, ಆಸ್ಕಿಂಗ್ ಕ್ವೆಶ್ಚನ್ಸ್, ಎಕ್ಸ್ಪ್ಲೋರಿಂಗ್ ಅಂಡ್ ಫೈಂಡಿಂಗ್ ಆನ್ಸರ್. ಚಿಕ್ಕವರಿದ್ದಾಗ ಎಷ್ಟು ಕ್ವೆಶನ್ಸ್ ಗಳು ಬರುತ್ತಲ್ಲ, ಒಂದ್ 4-5 ವಯಸ್ಸಿದ್ದಾಗ ಮನೇಲಿ ಯಾರಾದ್ರಿದ್ರೆ ತಲೆ ನೋವು ಬಂದು ಹೋಗೋಷ್ಟು ಕ್ವೆಶನ್ಸ್ ಗಳನ್ನ ಕೇಳ್ತೀರಾ. ನಮ್ಮನೇಲೂ ಚಿಕ್ಕ ಚಿಕ್ಕ ಮಕ್ಳಿದ್ದಾರೆ, ಈ ಸಾಕಪ್ಪ ಅನ್ನಷ್ಟು ಕ್ವೆಶನ್ಸ್ ಕೇಳ್ತಾರೆ. ಇದ್ಯಾಕ್ ಹಿಂಗಿದೆ, ನಾವ್ಯಾಕ್ ಊಟ ಹಿಂಗ್ ಮಾಡ್ಬೇಕು, ನಾವ್ಯಾಕ್ ಹಿಂಗೆ ಕುತ್ಕೊಬೇಕು, ನಾವ್ಯಾಕ್ ನೀರ್ ಹೀಗೆ ಕುಡಿಬೇಕು, 20 ತರ ಕ್ವೆಶನ್ಸ್ ಕೇಳ್ತಾರೆ. ಅಂಡ್ ಇವನ್ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಸೈನ್ಸ್. ವಿಜ್ಞಾನ ಅಂದ್ರೆ ಪ್ರಶ್ನೆಗಳನ್ನ ಕೇಳೋದು, ಸುಮ್ನೆ ಪ್ರಶ್ನೆ ಕೇಳಿ ಬಿಟ್ಬಿಡೋದಲ್ಲ, ಒಂದು ಕುತೂಹಲ ಅನ್ನೋದಿರ್ಬೇಕು ಅಲ್ವಾ. 6th ಸ್ಟ್ಯಾಂಡರ್ಡ್ ಸಿಲೆಬಸ್ ನ ಏನಂತ ಡಿಸೈನ್ ಮಾಡಿದಾರೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ? ವಾಟ್ ಇಸ್ ದ ನೇಮ್ ಆಫ್ ಯುವರ್ ಸಿಲೆಬಸ್? ಕ್ಯೂರಿಯಾಸಿಟಿ ಅಲ್ವಾ, ಕುತೂಹಲ. ಸೊ ವಿಜ್ಞಾನ ಅಂತ ಹೇಳಿದ್ರೆ ಕುತೂಹಲಕಾರಿಯಾಗಿರುತ್ತೆ. ಇಟ್ ಇಸ್ ಅ ವೆರಿ 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 ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಆದ್ರಿಂದ ಪ್ರಶ್ನೆಗಳನ್ನ ಕೇಳೋದು, ಅನ್ವೇಷಣೆಯನ್ನ ಮಾಡೋದು, ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬಹುದು ಆನ್ಸರ್. ಈಗ ನ್ಯೂಟನ್ ತಲೆ ಮೇಲೆ ಆಪಲ್ ಬಿದ್ದಾಗ ನೀವಾಗಿದ್ರೆ ಏನ್ ಮಾಡ್ತಾ ಇದ್ವಿ? ನಾನಾಗಿದ್ರೆ ಆಪಲ್ ಎತ್ಕೊಂಡು ತಿನ್ಬಿಡ್ತಿದ್ದೆ ಅಲ್ವಾ, ಅಥವಾ ಎಲ್ಲಿಂದ ಆಪಲ್ ಬಿತ್ತು ಅಂತ ಅವ್ರಿಗೋಗಿ ಎಸ್ದು ಬಿಡ್ತಿದ್ದೆ. ನ್ಯೂಟನ್ ಏನ್ ಮಾಡ್ದ? ಮೇಲಿಂದ ಆಪಲ್ ಬಿತ್ತು, ಯಾಕೆ ಕೆಳಗ್ ಬೀಳುತ್ತೆ, ಮೇಲಿಂದ ವಸ್ತುಗಳು ಯಾಕೆ ಕೆಳಗಡೆ ಬೀಳುತ್ತೆ, ಇದ್ರ ಬಗ್ಗೆ ಅನ್ವೇಷಣೆ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಗುರುತ್ವಾಕರ್ಷಣೆ, ಗ್ರಾವಿಟೇಷನಲ್ ಫೋರ್ಸ್ ಅನ್ನ ಕಂಡು ಹಿಡ್ದ. ಹೌದಾ? ಹಾಗೇನೆ ಯಾವ್ಯಾವ್ದಾದ್ರೂ ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳೋದು, ಆಳವಾಗಿ ಅದ್ರ ಬಗ್ಗೆ ಯೋಚಿಸೋದು, ಅನ್ವೇಷಣೆಯನ್ನ ಮಾಡೋದು, ತದನಂತರ ಉತ್ತರಗಳನ್ನ ಹುಡುಕೋದೆ ವಿಜ್ಞಾನ. ಸೈನ್ಸ್ ಇಸ್ ಆಲ್ ಅಬೌಟ್ ಆಸ್ಕಿಂಗ್ ಕ್ವೆಶ್ಚನ್, exploring and finding the right answer. It need not be right. You'll have to find the answer and eventually you'll start getting the right answers. Okay? Second box ಅಲ್ಲಿ ಏನಿದೆ ನೋಡೋಣ. ಈಗ ನೀವೆಲ್ಲ ಚಿಕ್ಕವರೇ ಇದ್ದೀರಲ್ಲ, ಓಕೆ, ನೀವೆಲ್ಲ ನಿಮ್ಮ ಆರ್ಟ್ಸ್ ಕ್ಲಾಸ್ ಅಥವಾ ಡ್ರಾಯಿಂಗ್ ಕ್ಲಾಸ್ ಅಲ್ಲಿ ಒಂದು ಗೇಮ್ ಆಡಿರ್ತೀರಾ, ಕಲರ್ಗಳನ್ನ ಮಿಕ್ಸ್ ಮಾಡೋದು ಅಲ್ವಾ. ಈಗ ರೆಡ್ ಕಲರ್, ಯೆಲ್ಲೋ ಕಲರ್, ಇದನ್ನ ಮಿಕ್ಸ್ ಮಾಡಿದ್ರೆ ಯಾವ ಕಲರ್ ಸಿಗುತ್ತೆ? ಯಾವ ಕಲರ್ ಸಿಗುತ್ತೆ? ರೆಡ್ ಕಲರ್, ಯೆಲ್ಲೋ ಕಲರ್. ಇದನ್ನ ಮಿಕ್ಸ್ ಮಾಡಿ ಇವತ್ ಮನೆಗೆ ಹೋದ್ಮೇಲೆ ಒಂದು ಆಕ್ಟಿವಿಟಿ ಮಾಡಿ. ಏನ್ ಮಾಡ್ತೀರಾ? ಒಂದು ಪೇಂಟ್ ಟ್ಯೂಬ್ ನ ತಗೊಳ್ಳಿ, ಒಂದ್ ಕೈಗೆ ರೆಡ್ ಕಲರ್, ಇನ್ನೊಂದ್ ಕೈಗೆ ಯೆಲ್ಲೋ ಕಲರ್, ಎರಡನ್ನೂ ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನೀವ್ ಹಿಂಗ್ ತೋರಿಸಿದಾಗ ಯಾವ ಕಲರ್ ಸಿಗುತ್ತೆ? ಆರೆಂಜ್ ಕಲರ್ ಸಿಗುತ್ತೆ. ಇಫ್ ಯು ಮಿಕ್ಸ್ ರೆಡ್ ಅಂಡ್ ಯೆಲ್ಲೋ ಯು ವಿಲ್ ಗೆಟ್ ಆರೆಂಜ್ ಕಲರ್. ದಟ್ ಇಸ್ ಸೈನ್ಸ್. ಕೆಂಪು ಮತ್ತು ಹಳದಿ ಬಣ್ಣವನ್ನ ಮಿಶ್ರಣ ಮಾಡಿದಾಗ ಕಿತ್ತಳೆ ಬಣ್ಣ ಬಂದರೆ ಅದೇ ವಿಜ್ಞಾನ. ಬಿಕಾಸ್ ಎರಡು ಬಣ್ಣಗಳು ಸೇರಿ ಹೊಸದೊಂದು ಬಣ್ಣ ಉತ್ಪಾದನೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಥರ್ಡ್ ಬಾಕ್ಸ್ ಅಲ್ಲಿ ಏನಿದೆ ನೋಡೋಣವಾ. ಇಫ್ ಯು ಡ್ರಾಪ್ ಅ ಬಾಲ್ ಅಂಡ್ ಇಟ್ ಫಾಲ್ಸ್ ಡೌನ್, ಸೈನ್ಸ್ ಎಕ್ಸ್ಪ್ಲೇನ್ಸ್ ಹೌ ಅಂಡ್ ವೈ. ಒಂದು ಚೆಂಡನ್ನ ನೀವು ಕೆಳಗಡೆ ಬಿಟ್ಟಾಗ ಅದು ಕೆಳಗಡೆ ಬೀಳುತ್ತಲ್ವಾ, ಅಥವಾ ಅಲ್ಲೇ ಸ್ಟಕ್ ಆಗಿರುತ್ತಾ ಮ್ಯಾಜಿಕ್ ಆಗಿ? ಇಲ್ಲ, ಕೆಳಗಡೆ ಬೀಳುತ್ತೆ. ಇದಕ್ಕೂ ಕೂಡ ಕಾರಣ ಏನು ಅಂತ ವಿಜ್ಞಾನ ವಿವರಿಸ್ತಾ ಬರುತ್ತೆ. ಓಕೆ, ಸೊ ಇದೆಲ್ಲ ಯಾಕೆ ನಮ್ಗೆ ವಿಜ್ಞಾನ ಬೇಕು ಅನ್ನೋದನ್ನ ತಿಳಿಸುತ್ತೆ. 4ನೇ ಪಾಯಿಂಟ್, ಇದೆಲ್ಲ ನಾವು ಆಟ ಆಡಿರ್ತೀವಪ್ಪ, ಮನೇಲಿ ಐಸ್ ಕ್ಯೂಬ್ಸ್ ಇತ್ತು ಅಂತ ಹೇಳಿದ್ರೆ, ಅದು ಈ ಬೇಸಿಗೆ ಕಾಲದಲ್ಲಿ, ಬೇಸಿಗೆ ರಜೆಯ ಸಮಯದಲ್ಲಿ ಆಚೆಯಿಂದ ನೀರ್ ತರದು ರೆಫ್ರಿಜರೇಟರ್ ಒಳಗಡೆ, ಫ್ರೀಸರ್ ಒಳಗಡೆ ಇಟ್ಬಿಡೋದು, ಅದು ಮಂಜುಗಡ್ಡೆ ಆಗಿ ಆಯ್ತಾ ಆದ್ರೆ ಅದು ಐಸ್ ಕ್ರೀಮ್ ಅಂತ ತಿಂದ್ಬಿಡೋದು. ಆಮೇಲೆ ಕೋಲ್ಡ್ ಬರೋದು, ನೆಗಡಿ ಆಗೋದು, ಡಾಕ್ಟರ್ ಹತ್ರ ಹೋಗೋದು, ಇಂಜೆಕ್ಷನ್ ಹಾಕಿಸ್ಕೊಳೋದು, ರೊಟೀನ್ ಆಗಿದೆ ಅಲ್ಲ. ಸೊ ಈಗ ಒಂದು ಐಸ್ ಮೆಲ್ಟ್ ಆಗಿ ನೀರಾಗಿ ಹೋಗುತ್ತೆ, ಅಂದ್ರೆ ಒಂದು ಮಂಜುಗಡ್ಡೆ ಕರಗಿ ನೀರಾದ್ರೆ ಅದು ಕೂಡ ಒಂದು ವಿಜ್ಞಾನದ ಭಾಗ. ಯಾವ ವಿಜ್ಞಾನದ ಭಾಗ? ಯಾರು ಹೇಳ್ತೀರಾ? 8ನೇ ಕ್ಲಾಸ್ ಮಕ್ಳಿಗಂತೂ ಗೊತ್ತೇ ಇರುತ್ತೆ. When an ice cube melts into water, which part of science am I talking about? Very good, extremely good. We're talking about change in state of matter. From solid it is changing to liquid. Okay, next 5th box ಏನಿದೆ ನೋಡೋಣ. You all are following?
ಅರ್ಥ ಆಗ್ತಾ ಇದೆಯಾ? ಎಲ್ಲರೂ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೀವಿ ಅಂತ ಅನಿಸ್ತಾ ಇದೆಯಾ? ಹಾಗಿದ್ರೆ ಮ್ಯಾಮ್ಸ್ ಕ್ಯಾನ್ ಸ್ಲೋ ಡೌನ್. ಓಕೆ, ನಮ್ಮ ಬೇಸಿಕ್ ಕಾನ್ಸೆಪ್ಟ್ ಏನಿರೋದು, ನಮ್ಮ ಮಕ್ಕಳಿಗೆ ನಾವ್ ಏನ್ ಪಾಠ ಮಾಡ್ತೀವಿ ಅದು ಅರ್ಥ ಆಗ್ಬೇಕು. ಯು ಆಲ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ವಿ ಆರ್ ಟೀಚಿಂಗ್. Okay, we are not in a rush to complete your portions. We only want you to understand the concept, because a child who is knowledgeable in concept, who has a command over the concept, can read, understand, and write science pretty well. ಇದು ಸೈನ್ಸ್ ಮಾತ್ರ ಅಲ್ಲ, ಯಾವುದೇ ಸಬ್ಜೆಕ್ಟ್ ತೆಗೆದುಕೊಳ್ಳಿ, ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್, ನಿಮ್ಗೆ ಆ ವಿಷಯ ಏನು ಅಂತ ಅರ್ಥ ಆದ್ರೆ ಅದ್ರ ಬಗ್ಗೆ ಸಮಗ್ರವಾಗಿ ಬರೀಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ, ಫಿಫ್ತ್ ಬಾಕ್ಸ್ ಅಲ್ಲಿ ಏನಿದೆ ನೋಡೋಣವಾ? ಹೌ ಪ್ಲಾಂಟ್ಸ್ ಗ್ರೋ. ಹೌ ಡು ಯು ಥಿಂಕ್, ಹೌ ಡಸ್ ಪ್ಲಾಂಟ್ ಗ್ರೋ? ಹೌ ಡಸ್ ದ ಮ್ಯಾಜಿಕ್ ಹ್ಯಾಪನ್ಸ್? ಒಂದು ಕೆಲಸ ಮಾಡಿ, ಮನೆಗೆ ಹೋದ್ಮೇಲೆ ಕೆಲವಿಷ್ಟು ರಾಗಿ ಕಾಳುಗಳು, ಓಕೆ, ಒಂದಿಷ್ಟು ರಾಗಿ ಕಾಳನ್ನ ತೆಗೆದುಕೊಂಡು ಒಂದು ಪ್ಲಾಸ್ಟಿಕ್ ಕಂಟೈನರ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಮಣ್ಣನ್ನ ಹಾಕಿ, ಆ ಕಂಟೈನರ್ ಒಳಗಡೆ ಆ ರಾಗಿ ಕಾಳುಗಳನ್ನ ಹಾಕಿ, ಸೂರ್ಯನ ಬೆಳಕು ಬರುವಂತಹ ಜಾಗದಲ್ಲಿ ಅದನ್ನ ಇಟ್ಟು, ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಪ್ರತಿದಿನ. ಏನಾಗುತ್ತೆ ಒಂದ್ ವಾರ ಆದ್ಮೇಲೆ ಡಿಸ್ಕಸ್ ಮಾಡೋಣ. ದಿಸ್ ಇಸ್ ಅ ಟಾಸ್ಕ್ ಟು ಯು ಆಲ್. ಓಕೆ, ವಾಟ್ ವಿಲ್ ಹ್ಯಾವ್ ಟು ಡೂ? ಟೇಕ್ ಸಮ್ ragi seeds, finger millet seeds, put it in a plastic container filled with mud, leave it in a place where it gets ample of sunlight, fresh air, and put some little water to it. Post 1 week, what happens? Let us have a discussion. Clear with this point? Okay. ರಾಗಿ ಕಾಳು ಇಲ್ಲ ಅಂದ್ರೆ ಏನ್ ಮಾಡೋಣ? ಅಕ್ಕಿ ಕಾಳು ಹಾಕ್ಬೋದಾ? ರಾಗಿ ಹಾಕಿ, ಗೋಧಿ ಕಾಳು ಹಾಕಿ, ಇಲ್ಲ ರಾಗಿ ಕಾಳು ಸಿಗುತ್ತೆ ನಿಮ್ಗೆ, ರಾಗಿ ಕಾಳು ಹಾಕಿ. ಮುದ್ದೆ ತಿಂತೀರಾ ಎಲ್ಲರೂ? ಅಭ್ಯಾಸ ಇದೆಯಾ ಎಲ್ಲರಿಗೂ ತಿಂದು ಮುದ್ದೆನ? ತಿನ್ನಿ. ಅಭ್ಯಾಸ ಇಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಓಕೆ, ಸೊ ಹೀಗೆ ಒಂದು ಜರ್ಮಿನೇಷನ್ ಅನ್ನೋದಾಗತ್ತೆ. ಒಂದು ಚಿಕ್ಕ ಬೀಜ ಮೊಳಕೆ ಹೊಡೆಯುತ್ತೆ, ಮೊಳಕೆ ಹೊಡೆದು ಚಿಕ್ಕ ಸಸಿ ಆಗ್ತಾ ಹೋಗುತ್ತೆ, ಸಸಿ ಗಿಡವಾಗುತ್ತೆ, ಗಿಡ ಮರವಾಗುತ್ತೆ. ಈ ಪ್ರೋಸೆಸ್ ಅಲ್ಲಿ ಇರುತ್ತೆ. ಹಾಗಾಗಿ ಈ ಸಸ್ಯಗಳು ಹೇಗೆ ಬೆಳೆಯುತ್ತೆ ಅನ್ನೋದು ಕೂಡ ನಮ್ಗೆ ವಿಜ್ಞಾನ ತಿಳಿಸ್ಕೊಡುತ್ತೆ. ಹೌ ಡು ಅ ಪ್ಲಾಂಟ್ ಗ್ರೋ? ಹೌ ಡು ಜರ್ಮಿನೇಷನ್ ಹ್ಯಾಪನ್ಸ್ ಫ್ರಮ್ ಸೀಡ್ ಟು ಸ್ಪ್ರಾಟ್, ಫ್ರಮ್ ಸ್ಪ್ರಾಟ್ ಟು ಸ್ಮಾಲ್ ಪ್ಲಾಂಟ್, and plant grows into herb or shrub and finally a tree. And this process of growth of plant can also be understood through science. Next, last box ಅಲ್ಲಿ ಏನಿದೆ? this is very interesting ಅಲ್ವಾ? ಆಕಾಶದಲ್ಲಿ ಹಕ್ಕಿ ಯಾಕೆ ಹಾರುತ್ತೆ? ಭೂಮಿ ಮೇಲೆ ನಾವ್ ಯಾಕೆ ನಡಿತೀವಿ? ಮೀನ್ ಯಾಕೆ ಹಾರಕ್ಕಾಗಲ್ಲ? ಹಕ್ಕಿ ಯಾಕೆ ಈಜಕ್ಕಾಗಲ್ಲ? ಇಂಥ ಪ್ರಶ್ನೆಗಳೆಲ್ಲ ನಮ್ಗೆ ಬಂದಿರುತ್ತೆ, ಹೌದಲ್ವಾ? ಮತ್ ನಾವ್ ಅಕ್ಷಿ ಮಾಡಿದಾಗ ಕಣ್ ಮುಚ್ಕೊಂಡು ಅಕ್ಷಿ ಮಾಡುತ್ತೀವಿ ಯಾವಾಗ್ಲೂ, ಅಲ್ವಾ? ವೆನ್ ಯು ಸ್ನೀಸ್, ಯು ಆಲ್ವೇಸ್ ಕ್ಲೋಸ್ ಯು ಐಸ್ ಅಂಡ್ ಸ್ನೀಸ್. ಅಥವಾ ಕಣ್ಣು ಓಪನ್ ಮಾಡ್ಕೊಂಡು ಸ್ನೀಸ್ ಮಾಡ್ತೀರಾ? ಟ್ರೈ ಮಾಡಿ, ಆಗಲ್ಲ. ಯು ಆಲ್ವೇಸ್ ಕ್ಲೋಸ್ ಯು ಐಸ್ ಅಂಡ್ ಸ್ನೀಸ್. ಅಕ್ಷಿ ಅಂತ ಹೇಳಿದಾಗ, ಸೀನ್ದಾಗ ಕಣ್ಗಳನ್ನ ಮುಚ್ಚಿಕೊಂಡು ನಾವ್ ಸೀನ್ತೀವಿ. ಯಾಕೆ ಹಾಗೆ ಮಾಡ್ತೀವಿ? ಆ ಪ್ರಶ್ನೆಗೂ ಉತ್ತರನ ನಮ್ಗೆ ವಿಜ್ಞಾನನೇ ತಿಳಿಸಿ ಕೊಡುತ್ತೆ. ಓಕೆ, ಸೊ science is everywhere, every single corner part of our life. We are held and bound by science. ಇದು ವಿಜ್ಞಾನದ ವೈಶಿಷ್ಟ್ಯತೆನ ನಮ್ಗೆ ತಿಳಿಸ್ಕೊಡುತ್ತೆ. Now I want you all to actively participate and read along with me. ಈಗ ನೀವೆಲ್ಲಾ ಮಕ್ಕಳು ಮೇಡಮ್ ಜೊತೆಗೆ ನೀವು ಸಹ ಓದಿ ಹೇಳ್ಬೇಕು. ಓಕೆ, can we all start? Yes. What is science? Science is asking questions, exploring and finding answer. ಪ್ರಶ್ನೆಗಳನ್ನ ಕೇಳೋದು, ಅನ್ವೇಷಣೆಯನ್ನ ಮಾಡೋದು ಮತ್ತು ಉತ್ತರವನ್ನ ಹುಡುಕೋದೇ ವಿಜ್ಞಾನ. ಈಗ if you mix red and yellow color, we get orange. And why do we get orange? Who tell us? Science. ಕೆಂಪು ಮತ್ತು ಹಳದಿ ಬಣ್ಣಗಳನ್ನ ಮಿಶ್ರಣ ಮಾಡಿದಾಗ ಕಿತ್ತಳೆ ಬಣ್ಣ ಬಂದ್ರೆ ಅದೇ ವಿಜ್ಞಾನ. ಅದು ಹೇಗೆ ಬಂತು ಅಂತ ನಮ್ಗೆ ವಿಜ್ಞಾನ ತಿಳಿಸ್ಕೊಡುತ್ತೆ. ಹಾಗೇನೆ if you drop a ball and it falls down, science explain the reason for it. ಒಂದು ಚೆಂಡನ್ನ ಕೆಳಗೆ ಬಿಟ್ಟಾಗ, ಅದು ಬಿದ್ದಾಗ ವಿಜ್ಞಾನವೇ ನಮ್ಗೆ ಆ ಒಂದು ಕಾರಣವನ್ನ ತಿಳಿಸಿಕೊಡುತ್ತೆ. ಹಾಗೇನೆ if ice melts into water, that is science too. ಒಂದು ಮಂಜುಗಡ್ಡೆ ಕರಗಿ ನೀರಾದ್ರೆ ಅದು ಕೂಡ ವಿಜ್ಞಾನದ ಭಾಗ. ಈ ಸಸ್ಯಗಳು ಹೇಗೆ ಬೆಳೆಯುತ್ತೆ, ಪಕ್ಷಿಗಳು ಹೇಗೆ ಹಾರುತ್ತೆ, ಮತ್ತೆ ಕೆಲವೊಮ್ಮೆ ನಾವು ಹೇಗೆ ಸೀನ್ತೀವಿ, ಇವೆಲ್ಲ ಕೂಡ ವಿಜ್ಞಾನದ ಭಾಗನೇ. How plants grow, why birds fly, and even why we sneeze sometimes. Everything is part of science. Yes,
Now you all understood what science is, what it is going to tell. ಈಗ ಸೈನ್ಸ್ ವಿಜ್ಞಾನ ಅಂತ ಹೇಳಿದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆಗಳನ್ನ ಮಾಡುವಂತಹ ವ್ಯಕ್ತಿಗಳನ್ನ ನಾವೇನಂತ ಕರಿತೀವಿ? ದ ಪರ್ಸನ್ who is in the field of science, who explores, invent new things. What do we call them? Very good, fantastic. We call them scientist. ವಿಜ್ಞಾನಿಗಳು ಅಂತ ಕರಿತೀವಿ ಅಲ್ವಾ? ವಿಜ್ಞಾನಿಗಳ ಹೆಸರನ್ನ ಹೆಸರಿಸ್ತೀರಾ? ಓಕೆ, ಆಲ್ಬರ್ಟ್ ಐನ್ಸ್ಟೈನ್. ಓಕೆ, ಆನಂತರ ಐಸಾಕ್ ನ್ಯೂಟನ್. ವೆರಿ ಗುಡ್. ಓಕೆ, APJ ಅಬ್ದುಲ್ ಕಲಾಂ. ಸೂಪರ್. ಯಾರು ಹೇಳಿದ್ದು? ವೆರಿ ಗುಡ್, APJ ಅಬ್ದುಲ್ ಕಲಾಂ. ಓಕೆ, still there are many ಅಲ್ಲ? ಥಾಮಸ್ ಅಲ್ವಾ ಎಡಿಸನ್. ಗ್ರೇಟ್. ಸೊ ಹೀಗೆ ಸುಮಾರಷ್ಟು ಜನ ವಿಜ್ಞಾನಿಗಳಿದ್ದಾರೆ. ವಿಜ್ಞಾನಿಗಳು ಏನ್ ಮಾಡ್ತಾರೆ ತಿಳ್ಕೊಂಡಲ್ವಾ? ಹೂ ಇಸ್ ಅ ಸೈಂಟಿಸ್ಟ್? ಈ ವಿಜ್ಞಾನಿಗಳು ಯಾರಪ್ಪ? ಓ, ಸಂಶೋಧನೆಯ ಎಲ್ಲ ಎಕ್ವಿಪ್ಮೆಂಟ್ಸೇ ಇಲ್ಲಿದೆ. ನಂಬರ್ 1, ಸೈಂಟಿಸ್ಟ್ ಆರ್ ಪೀಪಲ್ ಹು ಟ್ರೈ ಎಕ್ಸ್ಪೆರಿಮೆಂಟ್ಸ್. ವಿಜ್ಞಾನಿಗಳು ಅಂತ ಹೇಳಿದ್ರೆ ಪ್ರಯೋಗಗಳನ್ನ ಮಾಡೋರು, ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡೋರ್ನ ನಾವು ವಿಜ್ಞಾನಿಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಎರಡನೇ ಬಾಕ್ಸ್ ಏನ್ ಹೇಳುತ್ತೆ? ಸೈಂಟಿಸ್ಟ್ ಡಿಸ್ಕವರ್ ನ್ಯೂ ಥಿಂಗ್ಸ್. ಹೊಸ ವಿಷಯಗಳನ್ನ ಅಥವಾ ವಸ್ತುಗಳನ್ನ ಆವಿಷ್ಕರಣೆ ಮಾಡೋರೆ ವಿಜ್ಞಾನಿಗಳು. ಸುಮಾರು ವರ್ಷಗಳ ಹಿಂದೆ ಜನರು ಸೂರ್ಯ ಮುಳುಗ್ ಹೋದ್ಮೇಲೆ ಕತ್ಲಲ್ಲೇ ಇರೋರು, ಅಥವಾ ಒಂದು ಮೇಣದ ಬತ್ತಿನೋ ಅಥವಾ ಹಣತೆಯ ದೀಪಗಳನ್ನೋ ಹಚ್ಕೊಂಡು, ಈ ಹಳ್ಳಿ ಕಡೆ ಹೋದ್ರೆ ಈಗ್ಲೂ ಕೂಡ ಕೆಲವೊಂದು ಭಾಗಗಳಲ್ಲಿ ಸೀಮೆ ಎಣ್ಣೆ ದೀಪಗಳನ್ನ ಬೆಳೆಸ್ತಾರೆ, ಚಿಮ್ನಿ ಅಂತ ಕರೀತಾರೆ. ಅವುಗಳನ್ನೆಲ್ಲ ಬೆಳಗಿಸ್ಕೊಂಡಿದ್ರು. ಅದಾದ ನಂತರ ಸೂರ್ಯನ ಅನುಪಸ್ಥಿತಿಯಲ್ಲಿ, ಇನ್ ದ ಆಬ್ಸೆನ್ಸ್ ಆಫ್ ಸನ್ ಆಲ್ಸೋ ವಿ ಕ್ಯಾನ್ ಬಿ ಇನ್ ಲೈಟ್ ಅಂತ ತಿಳಿಸ್ಕೊಟ್ಟಿರೋದು ವಿಜ್ಞಾನಿ. ಯಾರು? ಥಾಮಸ್ ಅಲ್ವಾ ಎಡಿಸನ್. ಸುಮಾರು 10,000 ಸಲ ಅವ್ರು ಸಂಶೋಧನೆ ಮಾಡಿದ್ರಂತೆ ಮಕ್ಳೇ. ಹಿ ಡಿಡ್ ಹಿಸ್ ಇನ್ವೆನ್ಷನ್ ಅರೌಂಡ್ 10,000 ಟೈಮ್ ಅಂಡ್ 10,001 ಟೈಮ್. 10,001ನೇ ಸಲ ಅವರು ತಮ್ಮ ಪ್ರಯೋಗದಲ್ಲಿ ಯಶಸ್ವಿಗೊಳ್ತಾರೆ. ನಾವೆಲ್ಲ ಬೆಳಕಲಿರೋದಕ್ಕೆ ಕಾರಣ ಅವರು. ಆದ್ರಿಂದ ಈ ವಿಜ್ಞಾನಿಗಳು ಹೊಸ ವಿಷಯಗಳನ್ನ ಅಥವಾ ವಸ್ತುಗಳನ್ನ ಆವಿಷ್ಕರಿಸ್ತಾರೆ. ದೇ ಆರ್ ಗೋಯಿಂಗ್ ಟು ಇನ್ವೆಂಟ್ ಆರ್ ಡಿಸ್ಕವರ್ ನ್ಯೂ ಥಿಂಗ್ಸ್. ಸೈಂಟಿಸ್ಟ್ ಆರ್ ದ ಪೀಪಲ್ ಹೂ ವಿಲ್ ಅಬ್ಸರ್ವ್. ವಿಜ್ಞಾನಿಗಳು ಅಂತ ಹೇಳಿದ್ರೆ ಗಮನಿಸ್ತಾರೆ ಅಥವಾ ವೀಕ್ಷಿಸ್ತಾರೆ. ಓಕೆ, ಅವ್ರು ಸಾಮಾನ್ಯವಾಗಿ ಏನೋ ನಡೆದು ಹೋಯ್ತು. ಓಕೆ, ಗುಡುಗ್ ಬಂತು. ಏನು ಗುಡುಗ್ ಬಂತು ಗೊತ್ತಿಲ್ಲ. ಮೋಡ ಘರ್ಷಣೆ ಆಗಿ ಗುಡುಗ್ ಬಂತು, ಬಿಟ್ಟು. ಅದ್ರ ಬಗ್ಗೆ ನಾವ್ ಯಾಕೆ ತಲೆ ಕೆಡ್ಸ್ಕೊಬೇಕು? ಅದ್ರಿಂದ ಯಾವ್ದೋ ಮಿಂಚು ಬರುತ್ತಪ್ಪ. ಹಿಂದಿನ ಕಾಲದಲ್ಲೆಲ್ಲ ಗುಡುಗು ಮಿಂಚು ಬಂದ್ರೆ ಜನ ಭಯ ಪಟ್ಕೊಂಡ್ ಬಚ್ಚಿಕೊಂಡ್ಬಿಡೋರು ಅಲ್ವಾ? ಅಥವಾ ಮರದ ಕೆಳಗಡೆ ನಿಂತ್ಕೊಂಡ್ಬಿಡೋರು. ಆದ್ರೆ ಹಾಗ್ ಮಾಡ್ಬಾರ್ದು. ಯಾಕೆ ಮಾಡ್ಬಾರ್ದು? ಲೈಟ್ನಿಂಗ್ ಏನಾದ್ರು ಮಿಂಚೇನಾದ್ರು ಮರಕ್ ಹೊಡೆದ್ರೆ ಏನಾಗುತ್ತೆ? ವೆರಿ ಗುಡ್, ನಮ್ಗೆ ಶಾಕ್ ಹೊಡೆಯುತ್ತೆ ಅಲ್ವಾ? ಸೊ ಆದ್ರಿಂದ ಈ ವಿಜ್ಞಾನಿಗಳು ಒಂದು ವಿಷಯ ಅಥವಾ ವಸ್ತುವನ್ನ ತುಂಬಾ ಸೂಕ್ಷ್ಮವಾಗಿ, ತುಂಬಾ ಆಳವಾಗಿ, ಡೀಪ್ ಆಗಿ ಅವ್ರು ಅಬ್ಸರ್ವ್ ಮಾಡ್ತಾರೆ ಅಥವಾ ವೀಕ್ಷಿಸ್ತಾರೆ. 4ನೇ ಪಾಯಿಂಟ್, ಯಾರು ಇವರು? ಆಲ್ಬರ್ಟ್ ಐನ್ಸ್ಟೈನ್. ವೆರಿ ಗುಡ್. ಸೈಂಟಿಸ್ಟ್ ಆರ್ ದೋಸ್ ಹೂ ಆಸ್ಕ್ ಕ್ವೆಶ್ಚನ್. ಮೇಡಮ್, ನಾವು ಸಿಕ್ಕಾಪಟ್ಟೆ ಕ್ವೆಶ್ಚನ್ಸ್ ಕೇಳ್ತೀವಿ ಮ್ಯಾಮ್. ಹಾಗಾದ್ರೆ ನಾವು ವಿಜ್ಞಾನಿಗಳ? ಕೋರ್ಸ್, ನೀವುಗಳು ವಿಜ್ಞಾನಿಗಳೇ. ವೈಜ್ಞಾನಿಕವಾದಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ಕೇಳೋರು ಎಲ್ಲಾರು ವಿಜ್ಞಾನಿಗಳು. ಚಿಂತನೆ ಮಾಡೋರು, ಆಲೋಚನೆ ಮಾಡೋರು, ಇದು ಯಾಕೆ ಹೀಗಿದೆ ಅಂತ ಅನ್ವೇಷಣೆ ಮಾಡೋರು ಕೂಡ ವಿಜ್ಞಾನಿಗಳು. ವಿಜ್ಞಾನಿಗಳು ಅಂತ ಹೇಳಿದ್ರೆ ಪ್ರಶ್ನೆಗಳನ್ನ ಕೇಳುವಂಥವರೇ. ಓಕೆ, ಯು ಅಂಡರ್ಸ್ಟ್ಯಾಂಡ್? ಸೊ ಇದು ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಲಿಕ್ಕೆ ಶುರು ಮಾಡಿದ್ವಿ. ವಿಜ್ಞಾನ ಅಂತ ಹೇಳಿದ್ರೇನು, ವಿಜ್ಞಾನಿಗಳು ಅಂತ ಹೇಳಿದ್ರೆ ಯಾರು ಅಂತ ತಿಳ್ಕೊಂಡ್ವಿ. ಈಗ ನಾನೊಂದು ವಿಷಯ ಕೇಳ್ದೆ ಆಗ್ಲೇ, ನಾವುಗಳು ಕೂಡ ವಿಜ್ಞಾನಿಗಳ ಅಂತ. ಓಕೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ಬರೀ ವರ್ಡ್ ವಾಲ್ ಆಕ್ಟಿವಿಟಿ ಅಥವಾ ಗೇಮಿಫಿಕೇಶನ್ ಮಾತ್ರ ಅಲ್ಲ, ನಮ್ಮ ಕ್ಲಾಸ್ ನಲ್ಲಿ ಒಂದು ಸಿಮ್ಯುಲೇಷನ್ಸ್ ಗಳು ಕೂಡ ಇರುತ್ತೆ. ಏನಿದು ಸಿಮ್ಯುಲೇಷನ್ಸ್? ಯಾರ್ಯಾರು ಆಫ್ಲೈನ್ ಸೆಷನ್ಗಳನ್ನ ಅಟೆಂಡ್ ಮಾಡಿದೀರಾ, ಸಮ್ಮರ್ ಕ್ಯಾಂಪ್ ನ ಅಟೆಂಡ್ ಮಾಡಿದೀರಾ, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಸಿಮ್ಯುಲೇಷನ್ ಅಂತ ಹೇಳಿದ್ರೆ ಏನು ಅಂತ. ಸಿಮ್ಯುಲೇಷನ್ ಅಂತ ಹೇಳಿದ್ರೆ ಅದೊಂದು ವರ್ಚುವಲ್ ಲ್ಯಾಬೊರೇಟರಿ. ಈಗ ನಿಮ್ಮ ಶಾಲೆಯಲ್ಲಿ ಪ್ರಯೋಗ ಕೊಠಡಿಯಲ್ಲಿ ಹಲವಾರು ಕೆಮಿಕಲ್ಸ್ ಗಳನ್ನ ಇಟ್ಕೊಂಡು ಪ್ರಯೋಗ ಮಾಡ್ಲಿಕ್ಕೆ ಎಲ್ಲಾ ಶಾಲೆಗಳಲ್ಲೂ ಅನುಮತಿ ಇರೋದಿಲ್ಲ, ಅವಕಾಶಗಳು ಕೂಡ ಇರೋದಿಲ್ಲ. ಹಾಗಿದ್ದಾಗ
ತಂತ್ರಜ್ಞಾನವನ್ನ ಬಳಸ್ಕೊಂಡು ಹಲವಾರು ವೈಜ್ಞಾನಿಕ ವಿಷಯಗಳನ್ನ ತಂತ್ರಜ್ಞಾನದ ಸಹಾಯದ ಮೂಲಕ ಮಕ್ಕಳಿಗೆ ಪ್ರಸ್ತುತಪಡಿಸುವಂತಹ ಒಂದು ವಿಧಾನವೇ ಸಿಮ್ಯುಲೇಷನ್ಸ್. ಇದನ್ನು ನಾವು ವರ್ಚುವಲ್ ಲ್ಯಾಬೊರೇಟರಿ ಅಂತ ಕರಿತೀವಿ. ಈ ಸಿಮ್ಯುಲೇಷನ್ ಯಾವ ರೀತಿ ಇರುತ್ತೆ? ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ನಾವು ತುಂಬಾ ಟೆಕ್ನಿಕಲ್ ಆಗಿ ಡೀಪ್ ಆಗಿ ಹೋಗೋದ್ ಬೇಡ, ಒಂದು ಆಟದ ಮೂಲಕ ತಿಳ್ಕೊಂತ ಹೋಗೋಣ. ಸೊ ಲೆಟ್ ಅಸ್ ಆಲ್ ಪ್ಲೇ ಅ ಗೇಮ್. ಓಕೆ, ಏನ್ ಗೇಮ್ ಆಡೋಣ? ನಾವೆಲ್ಲ ಹಗ್ಗ ಜಗ್ಗಾಟ ಕೇಳಿದ್ರೆ ಗೇಮ್ ಬಗ್ಗೆ? ಸಂತೆಗಳಲ್ಲಿ, ಜಾತ್ರೆಗಳಲ್ಲಿ ಇಂತಹ ಆಟಗಳನ್ನ ಸುಮಾರಷ್ಟು ನಾವು ಆಡಿರ್ತೀವಿ, ಶಾಲೆಗಳಲ್ಲೂ ಆಡಿರ್ತೀವಿ. ಹಗ್ಗ ಜಗ್ಗಾಟ ಅಂತ ಹೇಳಿದ್ರೆ ಒಂದು ವಸ್ತುವನ್ನ ಇಲ್ಲಿ ನೋಡಬಹುದು, ಕ್ಯಾಂಡೀಸ್, ಟಾಫೀಸ್ ಅಥವಾ ಚಾಕ್ಲೇಟ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. 2 ಬಣಗಳಿದೆ, ನೀಲಿ ಬಣ, ಕೆಂಪು ಬಣ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಂದ ದೊಡ್ಡ ವ್ಯಕ್ತಿಗಳನ್ನ ಕೂಡ ನಾವು ಕಾಣಬಹುದು. ಇಲ್ಲೂ ಕೂಡ ಅದೇ ರೀತಿಯಾದಂತಹ ವ್ಯಕ್ತಿಗಳನ್ನ ಕಾಣಬಹುದು. ಇವರ ಮಧ್ಯೆ ನಡೆಯುವಂತಹ ಪೈಪೋಟಿಯೇ ಇವತ್ತಿನ ಆಟ. ಈ ಆಟ ಬರೀ ಆಟ ಆಗಿರೋದಿಲ್ಲ, ಅದ್ರಲ್ಲಿ ಒಂದು ವೈಜ್ಞಾನಿಕ ಅಂಶ ಕೂಡ ಹುದುಗಿರುತ್ತೆ. ಅದೇನು ಅಂತ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ನಾವು ಯು ಕ್ಯಾನ್ ಸಿ ದೇರ್ ಇಸ್ ಅ ಸೆಟಪ್ ಆಫ್ ಹಿಯರ್ ಅಂಡ್ ದೇರ್ ಇಸ್ ಅ ಕ್ವಿಕ್ ಪ್ಲೇ ಆಫ್ ಗೇಮ್ ಬಿಟ್ವೀನ್ 2 ಟೀಮ್ಸ್. ಓಕೆ, ಟಗ್ ಆಫ್ ವಾರ್ ಅಂತ ಕರಿತೀವಿ, ಹಗ್ಗದ ಜಗ್ಗಾಟ. ಇದನ್ನ ಇಂಗ್ಲಿಷ್ ನಲ್ಲಿ ಏನಂತೀವಿ? ಟಗ್ ಆಫ್ ವಾರ್. ಸೊ ವೆನ್ ಎವರ್ ಐ ಟೆಲ್ ಸಮ್ ವರ್ಡ್ಸ್ ಇನ್ ಇಂಗ್ಲಿಷ್, ಕೆಲವ್ರಿಗೆ ಅದ್ ಗೊತ್ತಿಲ್ಲದೆ ಇರೋರು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಓಕೆ, ಆನ್ ಅ ವೆರಿ ಸ್ಪೆಸಿಫಿಕ್ ನೋಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಈ ಒಂದು ಕ್ಲಾಸ್ ಬೈಲಿಂಗ್ವೆಲ್ ಆಗಿದ್ದಾಗ, ಅಂದ್ರೆ 2 ಭಾಷೆನ ನಾವು ಬಳಸಿದಾಗ, ಕೆಲವೊಂದು ಇಂಗ್ಲಿಷ್ ಪದಗಳನ್ನ ನಾನು ಹೇಳಿದಾಗ ದಯವಿಟ್ಟು ಅದನ್ನ ನೋಟ್ ಮಾಡ್ಕೊಳ್ಳಿ. ಅದರ ಅರ್ಥವನ್ನ ನಾವು ಕನ್ನಡದಲ್ಲೂ ಹೇಳ್ತೀನಿ. ಅದೇ ರೀತಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರೋ ಮಕ್ಕಳು ನಾನು ಕನ್ನಡದಲ್ಲಿ ಹೇಳಿದಾಗ ಆ ಪದಗಳು ಏನು ಅಂತ ನೀವು ಸಹ ನೋಟ್ ಮಾಡ್ಕೊಂತ ಹೋಗಿ. ಹೀಗ್ ಮಾಡೋದ್ರಿಂದ 2 ಭಾಷೆಯಲ್ಲಿ ನಾವು ಕಲ್ತಂಗಾಗುತ್ತೆ, 2 ಭಾಷೆಯ ಜ್ಞಾನ ನಮ್ಗೆ ಸಿಕ್ಕಂಗಾಗುತ್ತೆ. ಓಕೆ, ಕ್ಯಾನ್ ವಿ ಆಲ್ ಡೂ? ಸೊ ಹಗ್ಗ ಜಗ್ಗಾಟ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತಾರೆ? ಟಗ್ ಆಫ್ ವಾರ್. ಓಕೆ, ಎಸ್. ಈ ಟಗ್ ಆಫ್ ವಾರ್ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. You can see 2 peoples here, 2 different set of people here. You can select some of forces, values, speeds. Okay, ಈಗ ನೀಲಿ ಬಣ್ಣದಿಂದ ಚಿಕ್ಕ ಹುಡುಗನ್ ಕರ್ಕೊಂಬರೋಣ, ಕೆಂಪು ಬಣ್ಣದಿಂದ ಮತ್ತೊಬ್ಬ ಚಿಕ್ಕ ಹುಡುಗನ್ ಕರ್ಕೊಂಬರೋಣ. ಎಷ್ಟಿದೆ ಫೋರ್ಸ್ ಇಲ್ಲಿ? ಫೋರ್ಸ್ ಅಂದ್ರೆ ಏನು? ಬಲ. ಬಲದ ಬಗ್ಗೆ ನಾವಿಲ್ಲಿ ಕಲ್ತ್ಕೊಂತಾ ಹೋಗ್ತೀವಿ. ಸೊ ಇಲ್ಲಿ ಒಬ್ಬ ಚಿಕ್ಕ ಹುಡುಗ ನೀಲಿ ಬಣ್ಣದಿಂದ ಮತ್ತೆ ಕೆಂಪು ಬಣ್ಣದಿಂದ ಇರ್ತಾರೆ. ಇವರಿಬ್ಬರ ಮಧ್ಯೆ ನಾವೀಗ ಹಗ್ಗದ ಜಗ್ಗಾಟ, ಟಗ್ ಆಫ್ ವಾರ್ ಶುರು ಮಾಡೋದ್ರಿಂದ ಏನಾಗುತ್ತೆ ನೋಡೋಣ. ಗೋ. ಇಬ್ರು ಎಳಿತಾ ಇದ್ದಾರೆ. ಎಡಬಲ ಬಲಬಲ 2 ಕೂಡ ಈಕ್ವಲ್ ಆಗಿದೆ, ಆದ್ರಿಂದ ಯಾವುದೇ ರೀತಿಯಾದಂತಹ ಮೂವ್ಮೆಂಟ್ ಅನ್ನೋದು ಇಲ್ಲ. ಓಕೆ, ಇದು ಭೌತಶಾಸ್ತ್ರ. ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್. ಫಿಸಿಕ್ಸ್ ನ ಮೂಲ ನಿಯಮಗಳಾದಂತಹ ಐಸಾಕ್ ನ್ಯೂಟನ್ ಅವರ ಚಲನೆಯ ನಿಯಮವನ್ನ ನಮ್ಗೆ ಇದು ಸುಲಭವಾಗಿ ಅರ್ಥ ಮಾಡಿಸುವಂತಹ ಒಂದು ಸಿಮ್ಯುಲೇಷನ್. ಓಕೆ, ಸೊ ಈಗ ಏನ್ ಮಾಡೋಣ? ಕೆಂಪು ಬಣ್ಣಕ್ಕೆ ಇನ್ನೊಬ್ಬ ವ್ಯಕ್ತಿಯನ್ನ ಸೇರ್ಸೋಣ. ಆಗೇನಾಗುತ್ತೆ? ಕ್ಯಾಂಡೀಸ್ ಎಲ್ಲ ಕೆಂಪು ಬಣ್ಣದ ಕಡೆಗೆ ಹೋಯ್ತು, ಹೌದಾ? ಈಗ ನೀಲಿ ಬಣ್ಣವನ್ನ ಯಾಕೆ ಸೋಲಿಸ್ಬೇಕು ನಾನು? ಇನ್ನೊಬ್ಬ ದೊಡ್ಡ ದೈತ್ಯವಾದಂತಹ ವ್ಯಕ್ತಿನ ಇಲ್ಲಿ ನಿಲ್ಲಿಸ್ತೀನಿ. ಓಕೆ, ಐ ಆಮ್ ಆಡಿಂಗ್ ಅನದರ್ ಪರ್ಸನ್ ಹಿಯರ್. ನೌ ಲೆಟ್ ಅಸ್ ಸಿ. ಬ್ಲೂ ವಿನ್ಸ್. ಬ್ಲೂ ಅವರು ವಿನ್ ಆಗ್ಬಿಟ್ರು ಅಲ್ವಾ? ಏನಾಗ್ತಾ ಇದೆ? ನಾವ್ ಹೆಂಗ ಅರ್ಥ ಮಾಡ್ಕೋಬೇಕಿದು? ಸಾಮಾನ್ಯವಾಗಿ 2 ಮಕ್ಕಳನ್ನ ನಿಲ್ಸಿ ನಾವು ಆಟಾಡ್ಸಿದ್ದಾಗ ಒಂದೇ ರೀತಿಯಾದಂತಹ ಬಲಗಳು ಇರ್ತವೆ. ಒಬ್ರು ದೊಡ್ಡವ್ರು ಬಂದ್ ಒಂದ್ ಕೈ ಹಾಕಿ ಹಿಂಗ್ ಹೇಳಿದ್ರು ಕೂಡ ಬಿದ್ಬಿಡ್ತಾರೆ. ಸೊ ಇದ್ರಿಂದ ಏನ್ ಅರ್ಥ ಆಗ್ತಾ ಇದೆ ನಮ್ಗೆ? ಏನ್ ಅರ್ಥ ಮಾಡೋಕೆ ಈ ಒಂದು ಕಾನ್ಸೆಪ್ಟ್ ಇದೆ? ನಿವ್ವಳ ಭಾಗ ಅಂತ ಇರುತ್ತೆ, ನಿವ್ವಳ ಭಾಗ ಅಥವಾ ನೆಟ್ ಫೋರ್ಸ್. ಸೊ ಏನಾಗುತ್ತೆ, ಈ ಭಾಗದಲ್ಲಿ ಒಂದು ಹಗ್ಗದ ಜಗ್ಗಾಟದ ಆಟದ ಮೂಲಕ ಬಲಗಳು ಹೇಗೆ ಕೆಲಸ ಮಾಡುತ್ತೆ, ಹೌ ಟು ಫೋರ್ಸ್ ಆಕ್ಟ್ ಇನ್ ದಿಸ್ ಟಗ್ ಆಫ್ ವಾರ್ ಅಂತ ನಾವು ತೋರಿಸಲಾಗುತ್ತೆ. ಇಲ್ಲಿ ವಿಭಿನ್ನ ಗಾತ್ರದ ಕೆಂಪು ಮತ್ತು ನೀಲಿ ಬೊಂಬೆಗಳಿರುತ್ತೆ. ದೊಡ್ಡ ಬೊಂಬೆ ಅಂದ್ರೆ ಹೆಚ್ಚು ಬಲ. ಇಲ್ಲಿದೆಯಲ್ಲ, ಕಾಣಿಸ್ತಾ ಇದೆಯಲ್ಲ ನೀಲಿ ಬಣ್ಣದ ವ್ಯಕ್ತಿ, ಇವನಲ್ಲಿ ಹೆಚ್ಚು ಬಲ ಇದೆ. ಅದೇ ರೀತಿ ಚಿಕ್ಕ ಬೊಂಬೆ ಅಂದ್ರೆ ಕಡಿಮೆ ಬಲ, ಚಿಕ್ಕವನು. ಈಗೇನಾಗುತ್ತೆ, ಹಗ್ಗದ 2 ಕಡೆ ಸಮಾನ ಗಾತ್ರದ ಬೊಂಬೆಗಳನ್ನ ಇಟ್ಟಾಗ, ನಾನು ಫಸ್ಟ್ ಕೇಸಲ್ಲಿ ಮಾಡಿದ್ನಲ್ಲ, ಇವ್ರನ್ನೆಲ್ಲ ವಾಪಸ್ ಕಳ್ಸ್ಬಿಡೋಣ. ಈಗ ನಾನು ರಿಟರ್ನ್ ಮಾಡ್ಬಿಡ್ತೀನಿ.
ಇಲ್ಲಿದೆ ನೋಡಿ ರಿಟರ್ನ್ ಆಪ್ಷನ್ ಕಾಣಿಸ್ತಾ ಇದೆಯಾ? ಆರೆಂಜ್ ಕಲರ್ ಕೇಸರಿ ಬಣ್ಣ ಇದೆಲ್ಲ, ಇವ್ರನ್ನೆಲ್ಲ ರಿಟರ್ನ್ ಮಾಡ್ಬಿಡ್ತೀನಿ ನಾನು. ಈಗ ಇವನನ್ನ ಮತ್ತೆ ಈ ಕಡೆಯಿಂದ ಇವನನ್ನ ತರ್ತೀನಿ. ವ್ಯಾಲ್ಯೂಸ್ಗಳನ್ನ ನೋಡೋಣ. ಎರಡು ಕಡೆ 100 ಅಂತ ಇದೆ, ಸಮವಾಗಿ ಇರುತ್ತೆ. ಹಗ್ಗದ ಎರಡು ಕಡೆ ಸಮಾನ ಗಾತ್ರದ ಬೊಂಬೆಗಳನ್ನ ಇಟ್ಟಾಗ ಎರಡೂ ಕಡೆಯ ಬಲಗಳು ಸಮಾನವಾಗೇ ಇರುತ್ತೆ. ಆಗ ಗಾಡಿ ಯಾವುದೇ ಕಡೆಗೆ ಚಲಿಸೋದಿಲ್ಲ. ಇಲ್ಲಿ ನಿವ್ವಳ ಭಾಗ ನೆಟ್ ಫೋರ್ಸ್ 0 ಆಗಿದೆ. ನೀವು ಗಮನಿಸಬಹುದು, ಎರಡೂ ಕಡೆ 100 ಇರೋದ್ರಿಂದ ಸಮ್ ಆಫ್ ಫೋರ್ಸಸ್ ಅಥವಾ ನಿವ್ವಳ ಭಾಗ ಅಥವಾ ನೆಟ್ ಫೋರ್ಸಸ್ ಎಷ್ಟಿದೆ? 0 ಇದೆ. ಗೋ ಅಂತ ಕೊಟ್ರು ಎಷ್ಟೇ ಹೇಳಿದ್ರು ಕೂಡ ಗಾಡಿ ಮುಂದಕ್ಕೂ ಹೋಗಲ್ಲ, ಹಿಂದಕ್ಕೂ ಹೋಗಲ್ಲ. ಹೌದಾ? ಆಗ ನಾನು ಏನ್ ಮಾಡ್ತೀನಿ? ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿ, ನೀವು ಕಷ್ಟ ಪಡ್ಬೇಡಿ, ಇನ್ನೊಬ್ಬವನ್ನ ತಂದು ಇಲ್ಲಿ ಇಡ್ತೀನಿ. ಆಗ ಏನಾಗುತ್ತೆ? ಈ ಕಡೆ ಬಲ ಜಾಸ್ತಿ ಆಗಿದೆ. ಹಿಂಗೆ ನಾನು ಗೋ ಅಂತ ಕೊಟ್ಟಾಗ ಒಂದ್ ಕಡೆ ಬಲ ಜಾಸ್ತಿ ಇದ್ದಾಗ ಅಸಮತೋಲನವಾಗುತ್ತೆ. ದೇರ್ ಇಸ್ ಅನ್ ಅನ್ಬ್ಯಾಲೆನ್ಸ್ ಫೋರ್ಸ್. ಆಗ ಗಾಡಿ ಹೆಚ್ಚು ಬಲ ಇರೋ ಕಡೆಗೆ ಚಲಿಸ್ಲಿಕ್ಕೆ ಶುರು ಆಗುತ್ತೆ. ಸೊ ಅವಾಗ ಏನಾಗುತ್ತೆ? ರೆಡ್ ವಿನ್ಸ್, ಕೆಂಪು ಬಲದಲ್ಲಿ ಇರುವಂತವನು ವಿನ್ ಆಗ್ತಾನೆ. ಆದ್ರಿಂದ ಈ ಬಲಗಳು ವಿರುದ್ಧ ದಿಕ್ಕಿನಲ್ಲಿ ಇದ್ರೆ ಅವುಗಳನ್ನ ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ. ಒಂದೇ ದಿಕ್ಕಿನಲ್ಲಿದ್ರೆ ಅವುಗಳನ್ನ ಕೂಡಿಸ್ತೀವಿ ಅನ್ನೋದು ಇದರಿಂದ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಮತ್ತಷ್ಟು ವಿಷಯಗಳು ಇದ್ರಲ್ಲಿ ನಾವು ಅರ್ಥೈಸ್ಕೊಳ್ಳುವಂಥದ್ದು ಇದೆ. ಅದೇನು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಒಂದ್ ವಿಷಯ ಹೇಳ್ದೆ ನಿಮ್ಗೆ, ವಿಜ್ಞಾನದ ಬಗ್ಗೆ ಯಾರ್ಯಾರು ಆಸಕ್ತಿ ತೋರಿಸ್ತಾರೋ ಅವರೆಲ್ಲ ವಿಜ್ಞಾನಿಗಳು ಅಂತ. ಈಗ ಒಂದು ಆಟ ಆಡೋಣ. ಓಕೆ, ನಾನೊಂದು ಗೇಮ್ ನ ಸ್ಟಾರ್ಟ್ ಮಾಡ್ತೀನಿ, ನೀವು ಆ ಗೇಮ್ ನ ಕಂಪ್ಲೀಟ್ ಮಾಡ್ಬೇಕು. ಓಕೆ, ಆರ್ ಯು ಆಲ್ ರೆಡಿ? ಅರ್ಥ ಆಗ್ತಾ ಇದೆಯಾ? ಈಸಿ ಅನಿಸ್ತಾ ಇದೆಯಾ ವಿಜ್ಞಾನ ಅಥವಾ ಡಿಫಿಕಲ್ಟ್ ಇದೆಯಾ? ಇಂಟ್ರೆಸ್ಟಿಂಗ್ ಆಗಿದೆಯಾ? ಓಕೆ, ದಟ್ ಇದಕ್ಕೆ ಉತ್ತರ ಕೊಡಿ. ಲೆಟ್ ಅಸ್ ಹ್ಯಾವ್ ಅ ಅಫರ್ಮೇಶನ್ ಹಿಯರ್. ಲೆಟ್ ಅಸ್ ಗೋಯಿಂಗ್ ಟು ಸ್ಟಾರ್ಟ್. ಒಂದು ಜಂಗಲ್ ಒಳಗಡೆ ಹೋಗ್ಬಿಟ್ಟಿದೀವಿ. Start. Every curious child is already a little scientist. ಪ್ರತಿ ಕುತೂಹಲಿ ಮಗುವು ಈಗಾಗಲೇ ಒಬ್ಬ ಪುಟ್ಟ ವಿಜ್ಞಾನಿ. ಹೌದಾ ಇಲ್ವಾ? ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಅಂತ ಕೊಟ್ಟಿದ್ದಾರೆ. ಎಸ್, ಇಟ್ಸ್ ರೈಟ್. ಪ್ರತಿಯೊಬ್ಬರಲ್ಲೂ ಕೂಡ ಕುತೂಹಲ ಅನ್ನೋದಿದ್ರೆ ನೀವೆಲ್ಲರೂ ವಿಜ್ಞಾನಿಗಳೇ ಹೌದು. ಸೊ ಇದಾಗಿತ್ತು ಇವತ್ತಿನ ಸೆಷನ್. ನಿಮ್ಮೆಲ್ಲರಿಗೂ ಇದು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂತೀನಿ. ಸಾಕಷ್ಟು ಗೇಮ್ಸ್ ಗಳ ಮೂಲಕ, ಸಾಕಷ್ಟು ಸಿಮ್ಯುಲೇಷನ್ಸ್ ಗಳ ಮೂಲಕ ಬಹಳ ಕ್ಲಿಷ್ಟಕರವಾದಂತಹ ವಿಜ್ಞಾನಿಕದ ಸಂಬಂಧಪಟ್ಟಂತಹ ವೈಜ್ಞಾನಿಕ ವಿಷಯಗಳ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಇನ್ ಫ್ಯೂಚರ್ ಕ್ಲಾಸಸ್ ಲೆಟ್ ಅಸ್ ಲರ್ನ್ very important and difficult science concept with the help of this gamification process, with the help of simulation process. Let us simplify it and make it very easy. So science is a very easy subject. ಹೌದಾ? ಓಕೆ, ಹೌದು ಅಂತ ಹೇಳ್ತಿರೋರ್ಗೆಲ್ಲ ಥ್ಯಾಂಕ್ಸ್. ಇಲ್ಲ ಮೇಡಮ್ ಕಷ್ಟ ಇದೆ ಅಂದವ್ರಿಗೆ ಬನ್ನಿ ನೋಡೋಣ, ಸೈನ್ಸ್ ನ ಇನ್ನಷ್ಟು ಈಸಿ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಒಂದು ಸೆಷನ್ ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಸೆಷನ್ ಅಲ್ಲಿ ಭೇಟಿಯಾಗೋಣ. ಈಗ ಸದ್ಯಕ್ಕೆ ನಿಮ್ಮ ಇಂಗ್ಲಿಷ್ ವೊಕ್ಯಾಬುಲರಿನ ಇಂಪ್ರೂವ್ ಮಾಡ್ಕೊಳ್ಳಿ. ನಮ್ಮ ಜೊತೆಗಿರ್ತಾರೆ ನಮ್ಮ ಇಂಗ್ಲಿಷ್ ಟ್ಯೂಟರ್, ಅವ್ರನ್ನ ವೆಲ್ಕಮ್ ಮಾಡ್ತಾ ಸದ್ಯಕ್ಕೆ ನಾನ್ ನಿಮ್ಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದೀನಿ. ಎಲ್ಲಾರ್ಗೂ ನಮಸ್ಕಾರ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.